ಎಸ್ಐಆರ್ ಕರ್ತವ್ಯಕ್ಕೆ ಬಿಎಲ್ಒಗಳಿಗೆ ಸಹಾಯಕರಾಗಿ ಹೆಚ್ಚುವರಿ ಸಿಬ್ಬಂದಿಯನ್ನಾಗಿ ನೇಮಿಸಿಕೊಂಡ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನ ನೀಡಬೇಕು ಎಂದು ಆಗ್ರಹಿಸಿ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ಮತ್ತು ಭದ್ರಾವತಿ ತಾಲೂಕಿನ ಆರೋಗ್ಯಾಧಿಕಾರಿಗಳು ಆಶಾ ಕಾರ್ಯಕರ್ತೆಯರನ್ನ ಬಿಎಲ್ಒಗಳಿಗೆ ಸಹಾಯಕರಾಗಿ ನೇಮಿಸಿಕೊಂಡಿದ್ದಾರೆ. ಆದರೆ ಹೀಗೆ ನೇಮಿಸಿಕೊಳ್ಳುವಾಗ ಅವರಿಗೆ ನೀಡುವ ಗೌರವಧನದ ಬಗ್ಗೆ ಸ್ಪಷ್ಟ ವಿವರಣೆ ಆಗಲಿ ಉಲ್ಲೇಖ ಆಗಲಿ ಇರುವುದಿಲ್ಲ. ಈಗಾಗಲೇ ಆಶಾ ಕಾರ್ಯಕರ್ತರು ಕಡಿಮೆ ಮೊತ್ತದ ಗೌರವಧನಕ್ಕೆ ಹೆಚ್ಚು ಕೆಲಸ ಮಾಡ್ತಿದ್ದಾರೆ. ಈಗ ಹೆಚ್ಚುವರಿಯಾಗಿ ಈ ಕೆಲಸ ನೀಡಲಾಗ್ತಿದೆ. ಆದ್ರಿಂದ ಅವರಿಗೆ ಕನಿಷ್ಠ 5,000 ರೂಪಾಯಿಗಳನ್ನಾದರೂ ಗೌರವಧನ ನೀಡಬೇಕು ಎಂದು ಆಗ್ರಹಿಸಿದ್ರು. ಇನ್ನು ಮೊದಲನೇದಾಗಿ ಆಶಾ ಕಾರ್ಯಕರ್ತೆಯರನ್ನ ಈ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳಲೇಬಾರದು. ಒಂದ್ ಪಕ್ಷ ಮಾಡಿಕೊಂಡ್ರೆ ಗೌರವಧನವನ್ನ ನೀಡಬೇಕು. ಈಗಾಗಲೇ ಆಶಾ ಕಾರ್ಯಕರ್ತೆಯರು ಅನೇಕ ಕೆಲಸಗಳನ್ನ ಮಾಡ್ತಿದ್ದಾರೆ. ಇನ್ನು ಈ ಕೆಲಸಗಳ ಜೊತೆಗೆ ಇದು ಹೆಚ್ಚುವರಿ ಕೆಲಸ ಆಗ್ತದೆ. ಈ ಕೆಲಸಕ್ಕೆ ನಮ್ಮನ್ನ ಜೋಡಿಸಿಕೊಂಡ್ರೆ ಸಾರ್ವಜನಿಕ ಆರೋಗ್ಯ ಸೇವೆಗಳು ಸಂಪೂರ್ಣವಾಗಿ ಕುಂಠಿತಗೊಳ್ತವೆ. ಈ ಬಗ್ಗೆಯೂ ಕೂಡ ಸರ್ಕಾರ ಯೋಚಿಸಬೇಕು. ಹೆಚ್ಚಿನ ಕೆಲಸಕ್ಕೆ ಹೆಚ್ಚಿನ ಗೌರವಧನ ನೀಡಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ AIUTUC. ನಾನು ಜಿಲ್ಲಾ ಕಾರ್ಯದರ್ಶಿ ಚಂದ್ರಕಲಾ ಅಂತೇಳಿ ಮಾತಾಡ್ತಾ ಇರೋದು. ಸರ್, ನಮಗೆ ಈಗ SIR ಸರ್ವೆಯನ್ನು ಮಾಡಬೇಕು ಅಂತೇಳಿ ಸರ್ಕಾರದಿಂದ ಆದೇಶನ ಹೊರಡಿಸಿದೆ ಸರ್. ಖಂಡಿತ ನಾವು ಚುನಾವಣಾ ಆಯೋಗ ಆದ್ದರಿಂದ ನಾವು ಈ ಕೆಲಸವನ್ನು ಮಾಡೋಕ್ಕೆ ನಾವು ಇಷ್ಟಪಡ್ತೇವೆ. ಆದರೆ ನಮಗೆ ಏನಾಗಿದೆ ಅಂದರೆ ಈಗ ನಮಗೆ ಮಳೆ ತುಂಬ ಬರ್ತಾ ಇರೋದ್ರಿಂದ ಲಾರ್ವಾ ಸರ್ವೆಯನ್ನು ಮಾಡಬೇಕು. ತಿಂಗಳಿಗೆ 2 ಸಲ ಲಾರ್ವಾ ಸರ್ವೆನ ಮಾಡಬೇಕು. ನಮಗೆ 300ರಿಂದ 400 ಮನೆಗಳು ಬರ್ತವೆ. ಆ ಮನೆಗಳನ್ನು ಸರ್ವೆ ಮಾಡಬೇಕು ಅಂದರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಲಾರ್ವಾ ಉತ್ಪತ್ತಿ ಆಗೋದ್ರಿಂದ ಡೆಂಗು ಮಲೇರಿಯಾ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾವು ಸರ್ವೆ ಕಂಪಲ್ಸರಿ ಮಾಡಬೇಕಾಗಿದೆ. ಜೊತೆಯಲ್ಲಿ ANC, PNC, HPYC ಮತ್ತು ನವಜಾತ ಶಿಶುವಿನ ಆರೈಕೆ ಇವೆಲ್ಲ ಮಾಡೋದ್ರಿಂದ ನಮಗೆ ತುಂಬ ಲೆಪ್ರಸಿ ಸರ್ವೆ ಕೂಡ ಮಾಡಬೇಕು. ಇವೆಲ್ಲ ಮಧ್ಯಗಳಲ್ಲಿ SIR ಸರ್ವೆ ಮಾಡಲು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಇದಕ್ಕೆ ಯಾವ್ದಾರ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋಕ್ಕೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಸರ್. ಅದೇ ರೀತಿ ನಾವು ಗೌರ್ಮೆಂಟ್ ಎಂಪ್ಲಾಯ್ ಏನಲ್ಲ, ನಮಗೆ ಏನು 20,000ರಿಂದ 30,000 ರೂಪಾಯಿ ಸ್ಯಾಲ್ರಿ ಏನಿಲ್ಲ ಸರ್. ಆದರೆ ನಮಗೆ ಅದೇ ರೀತಿ ಗೌರವಧನ ಮತ್ತು ಇನ್ಸೆಂಟಿವ್ ಪ್ರಕಾರ ನಾವು ಇರೋದ್ರಿಂದ ನಮಗೆ ಸ್ವಲ್ಪ ಗೌರವಧನವನ್ನು SIR ಸರ್ವೆ ಮಾಡೋದಕ್ಕೆ ಗೌರವಧನವನ್ನು ಸರ್ಕಾರದಿಂದ ಕೊಡಬೇಕು ಅಂತ ಒಂದು ಮನವಿಯನ್ನು ಮಾಡ್ಕೊಳ್ತಿದ್ದೀವಿ ಸರ್ ಅವ್ರ ಹತ್ರ. ಇದಕ್ಕೆ ನಾವು DC ಅವರಿಗೆ ಮನವಿ ಪತ್ರವನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್.